ಎಜಿ ನ್ಯೂಸ್ಗೆ ಸ್ವಾಗತ. ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರವಾಸ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಸಿದ್ದು ಸಚಿವ ಸಂಪುಟದ ಪುನರಚನೆಗಾಗಿ ಸಿದ್ಧವಾಗಿ ಹಾಲಿ ಸಚಿವರುಗಳ ಕಾರ್ಯವೈಖರಿಯ ವರದಿಯನ್ನ ಕೊಂಡೊಯ್ದಿದ್ದಾರೆ. ಸಚಿವರುಗಳ ಕಾರ್ಯವೈಖರಿಯ ವರದಿ ಹೊತ್ತು ದೆಹಲಿ ಪ್ರವಾಸ ಕೈಗೊಂಡಿರುವ ಸಿಎಂ ಮತ್ತು ಡಿಸಿಎಂ ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಈಗಾಗಲೇ ಸಚಿವರ ಕಾರ್ಯವೈಖರಿಯೇ ವರದಿ ಮಾಡುವಂತೆ ಕೇಳಿದೆ. ಯಾವ ಮಂತ್ರಿಗಳು ನಿಮ್ಮ ಇಲಾಖೆಯಲ್ಲಿ ಏನೇನೋ ಕಾರ್ಯವೈಖರಿ ಅಂತ ಮಾಹಿತಿ ಕೇಳಿದೆ. ಇನ್ನು ಕಾರ್ಯವೈಖರಿ ಪರಿಶೀಲನೆ ಮಾಡುವುದು ನಮ್ಮ ಕಾಂಗ್ರೆಸ್ನಲ್ಲಿ ನಡೆದುಕೊಂಡ ಬಂದ ಪದ್ಧತಿಯಾಗಿದೆ. ನಮ್ಮ ಪಕ್ಷ ಹೈಕಮಾಂಡ್ ಎಲ್ಲ ಮಂತ್ರಿಗಳ ಕಾರ್ಯವೈಖರಿ ಪರಿಶೀಲನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಮಾಧ್ಯಮಗಳ ಸೃಷ್ಟಿಯಾಗಿದೆ. ಸಿಎಂ ಬದಲಾವಣೆಯ ಚರ್ಚೆ ವಾಸ್ತವೇ ಅಲ್ಲ, ಇದು ಅನಾವಶ್ಯಕ ಚರ್ಚೆ. ಸಿಎಂ ಬಗ್ಗೆ ಈಗಾಗಲೇ ಎಲ್ಲ ಸ್ಪಷ್ಟತೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಸ್ವತಃ ಸಿಎಂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಖರ್ಗೆ ಅವರು ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಎಂ ಬದಲಾವಣೆ ಚರ್ಚೆ ವಾಸ್ತು ಅಲ್ಲ ಎಂದಿದ್ದಾರೆ. ವಿಶ್ವವಿದ್ಯಾಲಯಗಳ ಒಟ್ಟು ಏನು ಅಭಿವೃದ್ಧಿ ಹಾಗೂ ಅವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ, ಅವುಗಳನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ನೇರವಾಗಿ ಈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರೋದು ಅಗತ್ಯ ಅನ್ನೋದು ನಮಗೆ ಕಂಡು ಬಂದಿದೆ. ಆ ಹಿನ್ನೆಲೆಯೊಳಗೆ ನಾವು ಈ ಕಾನೂನುಗಳನ್ನು ಬದಲಾವಣೆ ಮಾಡ್ತಾಯಿದ್ದೇವೆ. ವೈಸ್ ಚಾನ್ಸಲರನ್ನು ಗವರ್ನರ್ ಬದಲಾಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾಯಿದ್ದೀವಿ. ಸರ್, ಅಧಿಕಾರ ಮೊಟಕುಗೊಳಿಸ್ದಂಗೆ ಆಗುತ್ತೆ. ಈಗ ತಾವು ನೋಡ್ತಾ ಇದ್ದೀರಿ ವಿಶ್ವವಿದ್ಯಾಲಯಗಳ ಯಾವ ಪರಿಸ್ಥಿತಿಗೆ ಇಳಿದಿವೆ. ಉದಾಹರಣೆಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ತಗೊಳ್ಳಿ. ಅದು ವ್ಯವಸ್ಥೆಯೊಳಗೆ ಯಾರ್ಯಾರ್ದೋ ತಪ್ಪಿರ್ಬೋದು, ಆದರೆ ಅದರ ಮುಖ್ಯ ಸಂಚಾಲಕರಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಚಾನ್ಸಲರು 80% ವೇಕೆನ್ಸೀಸ್ ಅದಾವೆ. 80% ವೇಕೆನ್ಸೀಸ್ ಅದಾವೆ. ಒಂದು ನಯೆ ಪೈಸೆ ಡೆವಲಪ್ಮೆಂಟಿಗೆ ಒಂದೊಂದು ವರ್ಷ, 4 ವರ್ಷ ಆದ್ರೂ ಸಹಿತ ಕೊಡೋದು ಸಾಧ್ಯ ಆಗಿಲ್ಲ. ಸರ್ಕಾರದಲ್ಲಿ ತೊಂದರೆಗಳಿರ್ಬೋದು, ಅನಾನುಕೂಲತೆಗಳಿರ್ಬೋದು, ಆದರೆ ಸರ್ಕಾರದ ವ್ಯವಸ್ಥೆಯೊಳಗೆ ಹಣಕಾಸನ್ನು ಹೇಗೆ ಹೊಂದಿಸಬೇಕು, ಏನು ಮಾಡಬೇಕು, ಅದರ ಹಿಂಬಾಲಿಸೋಕೇನು, ನಿರ್ಣಯ ತೆಗೆದುಕೊಳ್ಳೋದೇನು, ಸಭೆಗಳನ್ನು ಮಾಡೋದೇನು, ಅವೆಲ್ಲವೂ ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವವಿದ್ಯಾಲಯ ಹಿತದೃಷ್ಟಿಯಿಂದನೂ ಸಹಿತ ಮುಖ್ಯಮಂತ್ರಿಗಳನ್ನು ಚಾನ್ಸಲರನ್ನಾಗಿ ಮಾಡ್ತಾಯಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.